ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಾನು ಪೂರಿ ಸ್ಟಫ್ ಆಲೂ ಮತ್ತೆ ಸೊ ಇದು ಪಾನಿನ ಹೇಗೆ ಮಾಡೋದು ಸಣ್ಣ ರವೆ ತಗೊಂಡಿದ್ದೀನಿ, ಸೂಜಿ ರವೆ. ಸೊ ಮೈದಾ ಒಂದು 1/4 ಕಪ್ ಅಷ್ಟು ತಗೊಂಡಿದ್ದೀನಿ, 1 ಕಪ್ ಅಷ್ಟು ರವೆ ತಗೊಂಡಿದ್ದೀನಿ, ಬನ್ಸಿ ರವೆ, ಸೂಜಿ ಇಲ್ಲ ಚಿರೋಟಿ ರವೆ ತಗೋಬಹುದು. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಉಗುರು ಬೆಚ್ಚ ಇರೋ ನೀರಿಂದ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಈ ತರ ಒಂದು ಬೌಲ್ ಅನ್ನ ರಿವರ್ಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಭಾರ ಇಟ್ಟು ಮುಚ್ಚಿಡ್ಬೇಕು. ಒಂದು ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಇದು ಹಿಟ್ಟನ್ನ ಅದೇ ತರ ಮಿಡ್ಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ಹಿಟ್ಟು ಈ ತರ ತೆಗೆದು ಮೇಲೆ ನೋಡಿದಾಗ ಬರಬಾರ್ದು, ಹಾಗೆ ಇರಬೇಕು. ಆ ತರ ಹಿಟ್ಟನ್ನ ಚೆನ್ನಾಗಿ ನಾದಿದೆ. ಹಿಟ್ಟನ್ನ ಚೂರಾಗಿ ತಗೊಂಡು ಹಿಟ್ಟು ರೆಡಿ ಇದೆ, ಚೆನ್ನಾಗಿ ನಾದಿದೆ. ಇದನ್ನ ಸಣ್ಣದಾಗಿ ಒಂದು ಚೂರು ತಗೊಂಡು ಲಟ್ಟಣಿಗೆಯಿಂದ ಲಟ್ಸ್ಕೊಳ್ಳೋಣ. ಮತ್ತೆ ಒಂದು ದೊಡ್ಡದಾಗಿ ಚಪಾತಿ ತರ ಮಾಡಿಕೊಂಡು ಆ ಚಪಾತಿಯಲ್ಲಿ ಈ ಕಪ್ ಇದೆಲ್ಲ, ಇದು ಚಟ್ನಿ ಕಪ್ಪು. ಸೊ ಆ ಕಪ್ಪನ್ನ ತಗೊಂಡು ರಿವರ್ಸಲ್ಲಿಟ್ಟು ನಾನು ಸಣ್ಣದಾಗಿ ಬರುತ್ತೆ ಒಂದು ಚಪಾತಿಯಲ್ಲಿ. ಸೊ ಆ ಥರ ಮೆಷರ್ಮೆಂಟ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಉಬ್ಬಿ ಬಾಲ್ಸ್ ಥರ ಪೂರಿಗಳು ಬಂತು. ಸೊ ಇದರಲ್ಲಿ 2 ಥರ ಇದೆ. ಸೊ ಒಂದು ಬೇಕಾದರೆ ನೀವು ರಂಧ್ರಗಳನ್ನ ಮಾಡಿಕೊಂಡು ಒಂದೊಂದಾಗಿ ತೆಗೆದು ಎಣ್ಣೆ ಬಿಸಿ ಮಾಡಿಕೊಂಡು ಆ ಎಣ್ಣೆಗೆ ಇದನ್ನು ಹಾಕ್ಕೊಂಡು ಒಂದೊಂದಾಗಿ ಅಂಗಡಿಗಳಲ್ಲಿ ಸಿಗುತ್ತೆ ರೆಡಿಮೇಡ್ ಪೂರಿಸು, ಅದು ತೊಗೊಂಬಂದು ಮಾಡ್ಕೋಬೋದು, ಎಣ್ಣೆಯಲ್ಲಿ ಕರಿಯೋದಷ್ಟೇ. ಸೊ ಹಾಗೂ ಮಾಡ್ಕೋಬೋದು, ಇಲ್ಲದಿದ್ದರೆ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಮನೇಲಿ ಮಾಡ್ಕೊಳ್ಳೋದು ತುಂಬ ರುಚಿ ಇರುತ್ತೆ ಮತ್ತು ಅದು ಟೇಸ್ಟೇ ಡಿಫ್ರೆಂಟ್ ಇರುತ್ತೆ. ಅಂಗಡಿಯಲ್ಲಿ ತೊಗೊಂಡ್ಬರೋದು ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ಸೊ ತಿನ್ನೋರಿಗೆ ಗೊತ್ತಿರುತ್ತೆ ಯಾವುದು ಬೆಸ್ಟ್ ಅನ್ನೋದು. ಸೊ ಆ ಥರ ನೀವು ಮಾಡಿಕೊಂಡು ತಿನ್ನಿ. ಪೂರಿ ರೆಡಿ ಇದೆ. ಗರಿಗರಿಯಾದ ಪೂರಿಗಳು ತುಂಬ ಚೆನ್ನಾಗಿರುತ್ತೆ, ತಿನ್ನತ್ತೆ, ಹಾಗೆ ತಿನ್ಬೋದು. ಪೂರಿ ಮಾಡೋದು ನೋಡ್ಕೊಂಡಿದ್ದೀವಿ. ಮತ್ತೆ ಇದಕ್ಕೆ ಪಾನಿ ಬೇಕಾದರೆ ಏನೆಲ್ಲ ಬೇಕು ಅಂತ ನೋಡೋಣ. ಪಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಪಾನಿ ಮಾಡಲಿಕ್ಕೆ 1 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, ಒಂದು 6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟು ಪುದೀನ ತಗೊಂಡಿದ್ದೀನಿ, 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಮುನ್ನ ನೋಡಿ, ಇದು ಮಾಡ್ತಾ ಇದ್ದಂಗೆ ನೀರು ಹಾಕಬಾರ್ದು. ನೀರು ಹಾಕ್ದಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಚಕ್ಕೆ 1 ಇಂಚು ಬೇಕಾದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಇದು ನುಣ್ಣಗಾಗಿಲ್ಲ. ಕೊತ್ತಂಬರಿ ಮತ್ತು ಪುದೀನ ಹಾಗೆ ಕಡ್ಡಿಗಳಿದೆ. ಸೊ ಅದರಿಂದ ಇದಕ್ಕೆ ಸ್ವಲ್ಪ ಒಂಚೂರು ನೀರು ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಪೇಸ್ಟ್ ಆಗಿರಬೇಕು, ನುಣ್ಣಗೆ ಪೇಸ್ಟ್ ಆಗಿರಬೇಕು. ಸೊ ಆ ಥರ ಗ್ರೈಂಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಆಗ್ತಾ ಇದೆ ನೋಡಿ, ನೀರು ಹಾಕಿದ ತಕ್ಷಣ ಗ್ರೈಂಡ್ ಆಗ್ತಾ ಇದೆ, ಒಳ್ಳೆಯದಾಗಿ ಗ್ರೈಂಡ್ ಆಗ್ತಾ ಇದೆ. ಸೊ ಇದು ಗ್ರೈಂಡ್ ಆದಮೇಲೆ ಇದನ್ನ ಇಳಿಸ್ಕೊಂಡು ಪರ್ಫೆಕ್ಟ್ ಆಗಿ ಗ್ರೈಂಡ್ ಆಗಿದೆ ನೋಡಿ, ನುಣ್ಣಗಾಗಿದೆ. ಸೊ ಇದನ್ನ ನೀರು ಹಾಕೊಂಡು ಸ್ವಲ್ಪ ಕಲ್ಸ್ಕೊಳ್ಳೋದು. ಒಂದು ಪಾತ್ರೆ, ಪ್ಲಾಸ್ಟಿಕ್ ಇಲ್ಲ ಗಾಜಿನ ಪಾತ್ರೆಯಲ್ಲಿ ಇದನ್ನ ಸೇರಿಸ್ಕೋಬೇಕು. ಯಾಕಂದ್ರೆ ಹುಳಿ ಸೇರಿಸ್ಕೊಳ್ಳೋದ್ರಿಂದ ನಾವು ಈ ಥರ ಪಾತ್ರೆಯಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಸೊ ಸ್ಟೋರಿಂಗ್ ಮಾಡಲಿಕ್ಕೂ ಚೆನ್ನಾಗಿರುತ್ತೆ. ನಾನು ಇದು ಮಾಡ್ತಾ ಇದ್ದೀನಿ, ಮಿಕ್ಸ್ ಮಾಡಿಕೊಂಡು ಜಾರಿಂದ ನೀಟಾಗಿ ಎಲ್ಲ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಬೌಲಷ್ಟು ಮಾಡ್ಕೊಳ್ತಾ ಇದ್ದೀನಿ. ಇದು 1 ಲೀಟ್ರ್ಗಿಂತ ಜಾಸ್ತಿ ಇದೆ. ಸೊ ಇದಕ್ಕೆ ನಾನು ಪಾನಿಪುರಿ ಮಸಾಲೆ ಇದೆಲ್ಲ, ಪಾನಿಪುರಿ ಮಸಾಲೆ ಇದನ್ನಲ್ಲಿ ಹಾಕ್ಕೊಳ್ತೀನಿ. ಜೀರಿಗೆ ಪೌಡ್ರನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿರೋದನ್ನು 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಿಂಬೆ ಹಣ್ಣು 3 ಅದನ್ನು ಕಿವುಚ್ಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 3 ನಿಂಬೆಹಣ್ಣು ಚೆನ್ನಾಗಿ ಕಿವುಚ್ಕೊಂಡು ಜ್ಯೂಸು ರಸ ಮಾತ್ರ ಹಾಕ್ಕೋಬೇಕು. ಒಳ್ಳೆ ಒಂದು ಪಾನಿ ರೆಡಿ ಆಗುತ್ತೆ. ಇದು ಬೇಕಾದರೆ ಹುಣಸೆ ರಸದಲ್ಲೂ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ನಿಂಬೆ ರಸದಲ್ಲೇ ಮಾಡ್ತಾ ಇದ್ದೀನಿ ನೋಡಿ. ಇದು ಆಗಿದೆ ಪಾನಿಪುರಿ ಪಾನಿ ಟ್ವಿಸ್ಟ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಪಾನಿ ರೆಡಿಯಾಗಿದೆ. ಇದು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೂ ಕುಡಿಬೋದು. ಮತ್ತು ಕೋಲ್ಡ್ಗೆ ಮತ್ತು ನಾಲ್ಗೆ ಕೆಟ್ಟಿದೆ ಅಂತ ಹೇಳುವಾಗ ಈ ಥರ ಒಂದು ರೆಸಿಪಿನ ಮಾಡ್ಕೋಬೋದು. ಕೋಲ್ಡ್ಗಂತೂ ತುಂಬ ಒಳ್ಳೇದು ಅಂತ ಹೇಳ್ಬೋದು. ಆಲೂಗಡ್ಡೆ ಸ್ಟಫ್ ಮಾಡೋಣ. ಈಗ ಆಲೂಗಡ್ಡೆ ಸ್ಟಫ್ ಮಾಡಲಿಕ್ಕೆ 4 ಆಲೂಗಡ್ಡೆನ ಸಣ್ಣ ಕಟ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕಿ, ಕಡಲೆಕಾಳು 1 ಕಪ್ಪು, ಹಸಿ ಬಟಾಣಿ 1 ಕಪ್ಪು, ಸ್ವಲ್ಪ ಉಪ್ಪು ಹಾಕಿ 1 ಅಥವಾ 2 ವಿಷಲ್ಗೆ ಇಡಬೇಕು. ಒಂದು 2 ವಿಷಲ್ ಅಷ್ಟು, 2 ರಿಂದ 3 ವಿಷಲ್ ಹಾಕಿ ಬೇಯಿಸ್ಕೋಬೇಕು. ತಣ್ಣಗೆ ಮಾಡ್ಕೊಂಡು ಕುಕ್ಕರ್ ಇದನ್ನೆಲ್ಲ ಹೊರಗಡೆ ತಗೊಂಡು ನೀರೆಲ್ಲ ಬಗ್ಸ್ಕೋಬೇಕು. ಮತ್ತೆ ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆ ಹೊಟ್ಟನ್ನ ತೆಗೆದು ಒಂದು ಬೌಲ್ಗೆ ಸೇರಿಸ್ಕೋಬೇಕು. ಮತ್ತೆ ಕಡಲೆಕಾಳು ಬಟಾಣಿ 2ನ್ನ 1 ಬೌಲ್ಗೆ ಸೇರಿಸ್ಕೋಬೇಕು. ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಕಡಲೆಕಾಳು ಸ್ವಲ್ಪ ಗಟ್ಟಿ ಇರುತ್ತೆ, ಅದರಿಂದ ಅದನ್ನ ಈ ಥರ ಕೈಯಲ್ಲಿ ಕಿವುಚ್ಕೊಂಡ್ರೆ ಬೇಗ ಆಗುತ್ತೆ. ಎಲ್ಲ
ಕಿವುಚ್ಕೊಂಡು ಫುಲ್ ಪುಡಿ ಪುಡಿ ಮಾಡ್ಕೋಬೇಕು. ಆಲೂಗಡ್ಡೆನೂ ಹಾಗೆ ಮಾಡ್ಕೋಬೇಕು. ಮತ್ತೆ ನಿಮಗೆ ಸ್ಮ್ಯಾಶರ್ ಇದ್ರೆ ಸೊಪ್ಪನ್ನ ಮಸಿಯೋಕೆ ಇಟ್ಕೊಂಡಿರ್ತೀವಲ್ಲ ಅದರಲ್ಲೂ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಇಲ್ಲದೆ ಇದ್ರೆ ಕೈಯಲ್ಲೂ ಮಾಡ್ಕೋಬಹುದು, ತೊಂದರೆ ಇಲ್ಲ. ಕಡಲೆಕಾಳುಗಳು ಬೇಗ ಸ್ಮ್ಯಾಶ್ ಆಗಲ್ಲ, ಅದರಿಂದ ನಾನು ಈ ತರ ಮಾಡ್ತಾ ಇದ್ದೀನಿ. ನೋಡಿ ಇದು ಆಗಿದೆ. ಇದ್ರ ಜೊತೆ ಆಲೂಗಡ್ಡೆನು ಮಿಕ್ಸ್ ಮಾಡಿ ಚೆನ್ನಾಗಿ ಪುಡಿ ಪುಡಿಯಾಗಿ ಮಾಡ್ತೀನಿ. ಪುಡಿ ಪುಡಿಯಾಗಿ ಮಾಡ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು. ಕಡಲೆಕಾಳಿಂದ ಒಂದು ರುಚಿ ಕೊಡುತ್ತೆ, ಸೊ ಅದರಿಂದ ಇದನ್ನ ಹಾಕೊಳ್ಳೋದು. ಬಟಾಣಿನೂ ಹಾಕೋಬಹುದು, ತೊಂದರೆ ಇಲ್ಲ. ಕಡಲೆಕಾಳು ಹಾಕೊಂಡ್ರೆ ಅದು ಬೇರೆ ರುಚಿ ಇರುತ್ತೆ. ಸೊ ಎಲ್ಲ ಕಡಲೆಕಾಳನ್ನ ಎಲ್ಲ ಹಿಸ್ಕಿ ಪುಡಿ ಮಾಡಿದಾಗಿದೆ. ಇವಾಗ ಆಲೂಗಡ್ಡೆನೂ ತಗೊಂಡು ಆಲೂಗಡ್ಡೆನೂ ಒಂದು ಸ್ಮ್ಯಾಶರ್ ಇಲ್ಲ ಸೌಟಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಎಲ್ಲ ಪುಡಿ ಆಗುತ್ತೆ. ಜಾಸ್ತಿ ಪುಡಿ ಮಾಡಬಾರ್ದು, ಉದ್ರಾಗಿ ಪುಡಿ ಮಾಡ್ಕೊಂಡು ಅದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಆಲೂಗಡ್ಡೆನೂ ರೆಡಿ ಆಗಿದೆ. ಸೊ ಇದಕ್ಕೆ ನಾನು ಮಸಾಲೆಯನ್ನ ಸೇರಿಸ್ಕೊಳ್ತೀನಿ. ಮಸಾಲೆ ನಾವು ಜಾಸ್ತಿ ಖಾರ ಬೇಕಾಗಿಲ್ಲ, ಸೊ ಅದರಿಂದ ಸ್ವಲ್ಪ ಖಾರ ಹಾಕ್ಲಿಕ್ಕೆ ಇದು ಖಾರದ ಪುಡಿ ಹಾಕೊಳ್ತಾನೆ, ಸ್ವಲ್ಪ ಜೀರಿಗೆ ಪುಡಿನೂ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಪುಡಿ ಸ್ವಲ್ಪ ಹಾಕೋಬೇಕು, ಮತ್ತೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕು. ಮತ್ತೆ ಈರುಳ್ಳಿ ಇದಕ್ಕೆ ಮಸ್ಟ್ ಅಂಡ್ ಶುಡ್ ಇರಬೇಕು. ಸೊ ಈರುಳ್ಳಿ ಹಾಕೊಂಡಿದ್ದೀನಿ. ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡು ಈ ಸ್ಟಫ್ ತುಂಬಾ ಈಸಿ ಆಗಿರುತ್ತೆ, ಮತ್ತೆ ಇದರಿಂದ ಒಳ್ಳೆ ರೆಸಿಪಿಗಳನ್ನ ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗಿರುವಂತಹ ಒಂದು ಸ್ಟಫ್ ಇದು. ಸೊ ಆಲೂಗಡ್ಡೆ ಪಾನಿಪುರಿ ಸ್ಟಫ್ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿರುವಂತಹ ಒಂದು ಸ್ಟಫ್ ಇದು ಮಾಡ್ಕೊಂಡಿದೀವಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಳ್ತೀನಿ. ಬೇಕಾದ್ರೆ ಕ್ಯಾರೆಟ್ ಸೇರಿಸ್ಕೋಬಹುದು, ಕ್ಯಾರೆಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ರುಚಿಯಾಗಿರುತ್ತೆ. ಸೊ ಇದು ಪರ್ಫೆಕ್ಟ್ ಆಗಿ ಬಂದಿದೆ ಆಲೂಗಡ್ಡೆ ಸ್ಟಫ್. ಸೊ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ತಿನ್ಲಿಕ್ಕೆ ಸರ್ವ್ ಮಾಡಕ್ಕೆ ರೆಡಿ ಇಟ್ಟಿದ್ದೀನಿ. ಸೊ ಎಷ್ಟು ಸುಲಭದ ರೀತಿಯಲ್ಲಿ ನಾವು ಈ ರೆಸಿಪಿನ ಮಾಡ್ಕೋಬಹುದು. ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಇದೇ ತರ